ನನ್ನನ್ನು ಡೇಟಾ ಅನಲಿಸ್ಟ್ ಆಗಿ ಕೆಲಸಕ್ಕೆ ಸೇರಿಸಿಕೊಂಡರು, ಆದರೆ ನನ್ನನ್ನು ಕಂಪನಿಯ ಬಲಿಪಶು ಮಾಡಲು ಸಂಚು ರೂಪಿಸುತ್ತಿದ್ದಾರೆ. ಡ್ಯಾಶ್ಬೋರ್ಡ್ಗಳು ಮತ್ತು ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಕೆಲ್ಸ ಮಾಡ್ತೀನಿ ಅಂತ ನಾನು ಈ ಕೆಲ್ಸಕ್ಕೆ ಬಂದೆ. ಆದರೆ ಕೆಲವು ವಾರಗಳ ನಂತರ ನನಗೆ ಇಲ್ಲಿನ ಅಸಲಿ ಪ್ಲಾನ್ ಏನು ಅಂತ ತಿಳಿಯಿತು. ರಿಚರ್ಡ್ ಎಂಬ ಅನುಭವಿ ಫೈನಾನ್ಸ್ ವ್ಯಕ್ತಿ ರಿಟೈರ್ ಆಗುತ್ತಿದ್ದಾರೆ. ಕಂಪನಿಯ ಪ್ರತಿಯೊಂದು ಪ್ರಮುಖ ರಿಪೋರ್ಟಿಂಗ್ ಪ್ರಕ್ರಿಯೆಗಳೂ ಅವರ ಕೈಯಲ್ಲೇ ಇವೆ. ಸಮಸ್ಯೆ ಏನಪ್ಪಾ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ರಿಚರ್ಡ್ಗೆ ಮಾತ್ರ ಗೊತ್ತು. ಎಲ್ಲವೂ ಅವರ ತಲೆಯಲ್ಲಿ ಮತ್ತು ಕೆಲವು ಗೊಂದಲದ ಎಕ್ಸೆಲ್ ಶೀಟ್ಗಳಲ್ಲಿ ಇದೆ. ಈಗ ಮ್ಯಾನೇಜ್ಮೆಂಟ್ ರಿಚರ್ಡ್ ಅವರ ಕೆಲಸವನ್ನು ನನಗೆ ಹಸ್ತಾಂತರಿಸುವುದು ನನ್ನ ಮೊದಲ ಆದ್ಯತೆಯನ್ನಾಗಿ ಮಾಡಿದೆ. ಆದರೆ ನಾನು ಅಕೌಂಟೆಂಟ್ ಅಲ್ಲ. ನಾನು ಡೇಟಾ ಅನಲಿಸ್ಟ್. ನನಗೆ ಪೈಥಾನ್ ಬರೆಯಲು ಬರುತ್ತೆ. ಆದರೆ 3 ವಾರಗಳಲ್ಲಿ ನಾನು ಮ್ಯಾಜಿಕ್ನಿಂದ ಸಿಪಿಎ ಆಗಲು ಸಾಧ್ಯವಿಲ್ಲ. ಆಮೇಲೆ ಪರಿಸ್ಥಿತಿ ಇನ್ನು ಕೆಟ್ಟದಾಯಿತು. ಅದೇ ದಿನ ಮತ್ತೊಬ್ಬ ವ್ಯಕ್ತಿಯು ಕೆಲ್ಸ ಬಿಟ್ಟು ಹೋಗುತ್ತಿದ್ದಾರೆ. ಈಗ 2 ದೊಡ್ಡ ಜವಾಬ್ದಾರಿಗಳ ಹಸ್ತಾಂತರದ ನಡುವೆ ನಾನು ಸಿಕ್ಕಿಬಿದ್ದಿದ್ದೇನೆ. ನಾನು ಯಾವ ಕೆಲ್ಸಕ್ಕಾಗಿ ನೇಮಕಗೊಂಡಿದ್ದೆನೋ ಆ ಡ್ಯಾಶ್ ಬೋರ್ಡ್ಗಳನ್ನು ಮಾಡಲು ಪ್ರಯತ್ನಿಸಿದೆ, ಆದರೆ ಮ್ಯಾನೇಜ್ಮೆಂಟ್ ಅದನ್ನು ನಿಲ್ಲಿಸಲು ಹೇಳಿತು. ಈ ಬದಲಾವಣೆಯ ಪ್ರಕ್ರಿಯೆಯೇ ಈಗ ಏಕೈಕ ಆದ್ಯತೆ ಎಂದು ಅವರು ಹೇಳಿದರು. ಸರಳವಾಗಿ ಹೇಳಬೇಕೆಂದರೆ, ವರ್ಷಗಳ ಕಾಲದ ಅನುಭವವನ್ನು ನಾನು 1 ತಿಂಗಳೊಳಗೆ ಕಲಿಯಬೇಕೆಂದು ಅವರು ಬಯಸುತ್ತಾರೆ. 4 ಜನರ ಕೆಲಸವನ್ನು ಒಬ್ಬರ ಸಂಬಳದಲ್ಲಿ ಮುಗಿಸಲು ಅವರು ಪ್ರಯತ್ನಿಸುತ್ತಿದ್ದಾರೆ. ಇಲ್ಲಿನ ವಿಚಿತ್ರ ಏನಪ್ಪಾ ಅಂದ್ರೆ, ನಾನು ಎಷ್ಟು ಚೆನ್ನಾಗಿ ಈ ಪ್ರಕ್ರಿಯೆಯನ್ನು ದಾಖಲಿಸುತ್ತೇನೋ ಅಷ್ಟು ನಾನು ಇದನ್ನು ನೋಡಿಕೊಳ್ಳಲು ಸಿದ್ಧನಾಗಿ ಕಾಣಿಸುತ್ತೇನೆ. ನಾನು ಇಲ್ಲಿ ಹೀರೋ ಆಗಲು ಹೋಗಿಲ್ಲ. ನಾನು ಪ್ರತಿಯೊಂದು ರಿಸ್ಕ್ ಅನ್ನು ಲಿಖಿತ ರೂಪದಲ್ಲಿ ದಾಖಲಿಸುತ್ತಿದ್ದೇನೆ. ಸುಮ್ಮನೆ ಕೆಲಸ ಮಾಡುತ್ತಿದ್ದೇನೆ ಮತ್ತು ಹೊಸ ಕೆಲಸ ಹುಡುಕುತ್ತಿದ್ದೇನೆ. ಸಿಬ್ಬಂದಿ ಕೊರತೆಯಿಂದ ಉಂಟಾದ ಈ ಅವ್ಯವಸ್ಥೆಗೆ ನಾನು ಬಲಿಪಶುವಾಗುವುದಿಲ್ಲ.